ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ 2026 ಎಕ್ಸಾಮ್ 1 ರ ಒಂದು ರಿಸಲ್ಟನ್ನು ನೋಡೋದಕ್ಕೆ KARRESULTS.nic.in ಈ ಒಂದು ಲಿಂಕ್ನಲ್ಲಿ ಹೋದಾಗ ನಿಮಗೆ ಸ್ಕ್ರೀನ್ನ ಮೇಲೆ ಕಾಣತಕ್ಕಂತಹ SSLC 2026 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಈ ಒಂದು ಲಿಂಕ್ ಕಾಣಸಿಗುತ್ತೆ. ಮೀನ್ಸ್ KARResults.nic.in ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀಡಿರ್ತಕ್ಕಂಥ SSLC ಪರೀಕ್ಷೆಗಳನ್ನು ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಇದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗತ್ತೆ. ಇಲ್ಲಿ ಮೊದಲಿಗೆ ರಿಜಿಸ್ಟರ್ ನಂಬರನ್ನು ಕೊಡ್ತೇನೆ. ರಿಜಿಸ್ಟರ್ ನಂಬರನ್ನು ಕೊಟ್ಟು ಡೇಟ್, ಮಂತ್ ಮತ್ತು ಇಯರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಡೇಟ್, ಮಂತ್, ಇಯರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ಈ ರಿಸಲ್ಟ್ಸನ್ನು ನೀವು ತುಂಬ ಸರಳವಾಗಿ ನೋಡ್ಕೋಬಹುದಾಗಿದೆ. ನೋಡಿ, ಈ ರಿಸಲ್ಟ್ ಶೀಟನ್ನು ನೀವು ಕೆಳಗಡೆ ಪ್ರಿಂಟ್ ಸಹ ಮಾಡಿಕೊಳ್ಬಹುದು ಅಥವಾ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬಹುದಾಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಮತ್ತೊಮ್ಮೆ ತಿಳಿಸ್ಕೊಡ್ತೇನೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ, ನಂತರ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ನಿಮಗೆ ರಿಸಲ್ಟ್ ಓಪನ್ ಆಗುತ್ತೆ. ಎಲ್ಲರೂ ಸಹ ನೀವು ರಿಸಲ್ಟನ್ನು ನೀವು ನಿಮ್ಮ ಫೋನ್ನಲ್ಲೇ ನೋಡ್ಕೋಬಹುದಾಗಿರುತ್ತೆ.